ಪ್ರಕಟಣೆ 1ನೇ ಅಧ್ಯಾಯ 3ನೇ ವಚನ. ಇದನ್ನು ಓದುವಂಥವರು, ಈ ಪ್ರವಾದನ ವಾಕ್ಯಗಳನ್ನು ಕೇಳುವಂಥವರು, ಅದರಲ್ಲಿ ಬರೆದಿರುವಂಥವುಗಳನ್ನು ಕಾಪಾಡುವಂಥವರು ಧನ್ಯರು, ಯಾಕಂದರೆ ಕಾಲವು ಸಮೀಪವಾಗಿದೆ ಅಂತ 22ನೇ ಅಧ್ಯಾಯ 19ನೇ ವಚನ ನೋಡ್ತೇವೆ. ಯಾವನಾದರೂ ಈ ಪ್ರವಾದನ ಪುಸ್ತಕದಲ್ಲಿರುವ ವಾಕ್ಯಗಳಿಂದ ತೆಗೆದು ಬಿಟ್ಟರೆ ಜೀವಗ್ರಂಥದಲ್ಲೂ ಪರಿಶುದ್ಧ ಪಟ್ಟಣದಿಂದಲೂ ಈ ಪುಸ್ತಕದಲ್ಲಿ ಬರೆಯುವುಗಳಿಂದಲೂ ಅವನ ಪಾಲನ್ನು ದೇವರು ತೆಗೆದು ಬಿಡುವನು. ಇವುಗಳನ್ನು ಸಾಕ್ಷೀಕರಿಸುವ ಆತನ ಖಂಡಿತವಾಗಿಯೂ ಬೇಗನೆ ಬರ್ತೇನೆ ಅಂತ ಹೇಳ್ತಾನೆ. ಅದಕ್ಕಿಂತ 18ನೇ ವಚನ ಕೂಡ ನೋಡೋಣ. ಈ ಪುಸ್ತಕದ ಪ್ರವಾದನ ವಾಕ್ಯಗಳನ್ನು ಕೇಳುವ ಪ್ರತಿಯೊಬ್ಬನಿಗೆ ನಾನು ಹೇಳೋ ಸಾಕ್ಷಿ ಏನಂದರೆ, ಯಾವನಾದರೂ ಇವುಗಳಿಗೆ ಕೂಡಿಸಿದರೆ ದೇವರು ಅವನಿಗೆ ಈ ಪುಸ್ತಕದಲ್ಲಿ ಬರೆದಿರುವ ಉಪದ್ರವಗಳನ್ನು ಕೂಡಿಸುವನು. ಸೊ ಮೊದಲನೇ ವಚನ ನೋಡ್ತೇವೆ, ಯೇಸು ಕ್ರಿಸ್ತನ ಪ್ರಕಟಣೆಗಳಂತೆ ಯೇಸು ಕ್ರಿಸ್ತನ ಪ್ರಕಟಣೆ. ಈ ಒಬ್ಬ ಸುಳ್ಳು ಭಕ್ತ ಇದ್ದಾನೆ, ಅವನಿಗೆ ಮತ್ತೆ ಈ ದಿವಸಗಳಂದರೆ ವರ್ಷಗಳು ಮಾಡೋಕೆ ದೇವ್ರ ಪ್ರಕಟಣೆ ಮಾಡ್ದನಂತೆ. ಯೇಸು ಕ್ರಿಸ್ತನ ಪ್ರಕಟಣೆ ಮಾಡಿನಲ್ಲಿ ಬರೆಸಿದ್ದಾನೆ ಆಲ್ರೆಡಿ, ಮತ್ತಿನ್ನೇನು ಬಂದು ಪ್ರಕಟಣೆ ಮಾಡಿಸ್ಬೇಕು? ಹೇಗೆ ಪ್ರಕಟಣೆ ಮಾಡ್ತಾನೆ ದೇವರು? ಸುಳ್ಳಲ್ಲವೇ ಇದು? ಸುಳ್ಳು ಭಕ್ತರು ಅಂಥವನಿಗೋಸ್ಕರ ವಾಕ್ಯಗಳಿರುವಾಗ ನಾವು ನೋಡ್ತೇವೆ, ಪ್ರತಿಯೊಂದು ವಾಕ್ಯಗಳು ಅದರ ಅರ್ಥ ವಿವರಣೆ ಆದರೆ ನಾವು ಅರ್ಥ ವಿವರಣೆ ಮಾಡಬೇಕು. ಇಲ್ಲದೆ ಹೋದರೆ ನಾವು ಅದನ್ನು ಸೇರಿಸಲೂಬಾರ್ದು, ತೆಗೆಯಲೂಬಾರ್ದು. ಮತ್ತು ಅದೇ ಸಮಯಕ್ಕೆ ನಾವು ನೋಡ್ತೇವೆ ಅದರಲ್ಲಿರುವಂಥ ಅರ್ಥ ವಿವರಣೆ ಮಾಡುವಂಥದ್ದು ನಮಗೆ ಅವಶ್ಯಕವಾಗಿ, ಅದಕ್ಕೋಸ್ಕರವಾದರೂ ದೇವರು ಕೊಟ್ಟಿದ್ದಾನೆ. ಅರ್ಥ ವಿವರಣೆ ಇಲ್ಲದೆ ಅದಕ್ಕೆ ನಾವು ಆತ್ಮೀಯ ಅರ್ಥ ಕೊಟ್ಟು ನಾವು ಏನನ್ನೋ ಹೇಳಿದ್ರೆ ಅದರ ಪ್ರಯೋಜನ ನಮಗೂ ಇಲ್ಲ ಮತ್ತು ಬೇರೆಯವರನ್ನು ಸಹ ನಾವು ಮೋಸಗೊಳಿಸ್ತೇವೆ. ಹಾಗೆ